ಸೇವೆಯನ್ನು ಮಾಡಿ ಮಾಡಿ ಮೂರೂರ ಮುಂಗಡಿಯಲ್ಲಿ ನೆಲೆಸಿರ್ತಕ್ಕಂಥ ಯಾರ್ರಿ ಗೌಡ್ರ? ಯೋಗಿನಾದ ಅಮೋಘ ಸಿದ್ಧನ ಪಾದಗಳಿಗೂ ಕೂಡ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಹೌದು, ಲಿಂಗೈಕ್ಯರಾಗಿರ್ತಕ್ಕಂಥ ಇವ್ರು ಯಾರು? ಸಿದ್ಧರತ್ನ ಶ್ರೀ ಮಧುಗೋಣ ಮಹಾರಾಜರ ಪಾದಗಳಿಗೂ ಕೂಡ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಏನ್ ಮಾಡ್ಬೇಕತ್ತೀರಿ? ಈ ನಾಗರಕೋಡಿ ಗ್ರಾಮದಲ್ಲಿ ಇಲ್ಲಿ ಯಾವ ಗುತ್ತಪ್ಪ ದೇವರ ಪಾದಗಳಿಗೂ ಕೂಡ ನನ್ನ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಗುತ್ತಪ್ಪ ದೇವರ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರ್ರಿ? ದೂರಿನಿಂದ 2 ಕಲಾ ಸಂಘಗಳನ್ನು ಬರಮಾಡಿಕೊಂಡಾರ. ಹೌದು. ಅವು ಯಾವ ಸಂಘಪ್ಪ ಅಂತ ಕೇಳಿದ್ರ, ಯಾವ್ರಿ ಗೌಡ್ರ ಅವು ಸಂಘ? ಒಂದು ಬಿಜಾಪುರ ಜಿಲ್ಲೆ ನೂತನ ಚಡ್ಚಣ್ ತಾಲೂಕಿನ ರಮನಟ್ಟಿ ಗ್ರಾಮದ ಅಮೋಘ ಸಿದ್ದೇಶ್ವರ ಸಂಘ. ಇದರ ಜೊತೆಯಲ್ಲಿ ಇನ್ನೊಂದು ಸಂಘ ಯಾವುದಪ್ಪ ಅಂತ ಕೇಳಿದ್ರ, ಅದ್ಯಾವುದು? ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕಿನ ಬಾಬಾನಗರ ಗ್ರಾಮದ ಒಂದು ಬೀರಲಿಂಗೇಶ್ವರ ಗಾಯನ ಸಂಘ. ಹೌದು, ಇಲ್ಲಿ ಆಗಮನ ಆಗೈತಿ. ಹೌದು ಹೌದು. ಈ ಪರಮಾತ್ಮನ ಸೇವೆ ಹೆಂಗದ ಮಾಸ್ತರ? ಹೆಂಗದ್ರಿ ಗೌಡ್ರ ನಾವು ಮಾಡುವಂತ ಸೇವಾ? ಒಂದು ಸಾಗರ ಸಮುದ್ರದಷ್ಟು ದೊಡ್ಡದ. ಅಂದ್ರೇನು? ಅಷ್ಟು ವಿಶಾಲವಾಗ್ಯದ. ಅಷ್ಟು ವಿಶಾಲದ. ಹೌದು. ಅಲ್ಲಿದು ಒಂದು ಭಗಸಿ ನೀರು ತುಂಬಿದ್ರ ಗುರುತಾಗುದಿಲ್ಲ. ಹೌದು. ಅಂತ ಪರಮಾತ್ಮನ ಸೇವೆ ಅದಿದು. ಹೌದು ಹೌದು. ಅದಕ್ಕೆ ಹೇಳ್ತಾರೆ ಮಹಾತ್ಮರು. ಹೆಂಗ್ ಹೇಳ್ತಾರ್ರಿ ಮಾತಾ? ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಅಂತ ಹೇಳ್ತಾರೆ ಮಹಾತ್ಮರು. ಹೌದು ಹೌದು. ಅದಕ್ಕೆ ಇದು ಎಲ್ಲ ಪರಮಾತ್ಮನ ಒಂದು ಬ್ರಹ್ಮ ಸೃಷ್ಟಿ ಅದ. ಇದು ಏನು ಕಣ್ಣಿಗೆ ಕಾಣ್ತದೆ? ಎಲ್ಲನೂ ಪರಮಾತ್ಮನ ಬ್ರಹ್ಮ ಸೃಷ್ಟಿ ಅದ. ಹೌದು. ನಾವು ನೀವುಗಳೆಲ್ಲ ಪರಮಾತ್ಮನ ಪರಮ ಭಕ್ತರು ಹೌದು. ಹೌದು. ಪರಮಾತ್ಮನ ಮಕ್ಕಳು ಹೌದು. ಗೌಡ್ರ ಯಾಕ್ರಿ? ನಾವೆಲ್ಲರೂ ಪರಮಾತ್ಮನ ಮಕ್ಕಳಿದ್ದೇವಂದ್ರ ಮತ್ ಮನ್ಯಾಗ ಹಡ್ದಾರಲ್ರಿ ಇವ್ರು ಯಾರು? ಸಂಶಯ ಬಂದದ. ನೀವು ಅನೂರ್ದಾಗ ಮಾಸ್ತರ ಮನ್ಯಾಗ ಹಡದವ್ರು ಬ್ಯಾಡ ತರ್ತಲ್ಲ. ಮತ್ತ ಇಂದ ಎಲ್ಲರೂ ಪರಮಾತ್ಮನ ಮಕ್ಕಳಂದ್ರಿ. ಆದರೂ ನಿಮಿತ್ತ ಕಾರಣದಾರವ್ರು. ಯಾರು? ಪರಮಾತ್ಮ ನಿಮಿತ್ತ ಏನ? ತಾಯಿ ತಂದಿನೇ ನಿಮಿತ್ತ ಕಾರಣದಾರವ್ರು. ಇದಕ್ಕೆಲ್ಲ 84 ಲಕ್ಷ ಜೀವರಾಶಿಗಳಿಗೆಲ್ಲ ಪರಮಾತ್ಮನ ಆಶ್ರಯದ. ಹೌದು ಹೌದು. ನಾವು ನೀವುಗಳೆಲ್ಲ ಪಾತ್ರ ಮಾಡುದದ. ಪಾತ್ರ ಮಾಡುದದ. ಹೌದು. ಸೂತ್ರ ಯಾರ್ದದ? ಸೂತ್ರ ಯಾರ್ದದ್ರಿ? ಪರಮಾತ್ಮಂದದ. ಅದಕ್ಕೆ ಹೇಳ್ತಾರೆ ಮಹಾತ್ಮರು ಏನಂತ? ಹರಿ ನಿನ್ನನ್ನು ಒಲಿಸಲು ಬಹುದು, ಈ ನರರನ್ನು ಒಲಿಸುವುದು ಬಹಳ ಕಷ್ಟ ಅಂತ ಹೇಳ್ತಾರೆ ಮಹಾತ್ಮರು. ಹೌದು ಹೌದು. ಅದಕ್ಕಾಗಿ ಇವತ್ತಿನ ದಿವಸ ಹರಿನಾಮಸ್ಮರಣೆ ಮಾಡಬೇಕಾಗ್ಯದ. ಹೆಂಗ್ ಮಾಡ್ಬೇಕ್ರಿ ಗೌಡ್ರ? ಹರಿನಾಮಸ್ಮರಣೆ ಹೆಂಗ್ ಮಾಡ್ಬೇಕು ಗೌಡ್ರ? ಯಾಕ್ರಿ? ಈ ಹರಿನಾಮಸ್ಮರಣೆ ಎಲ್ಲರೂ ಮಾಡ್ಬೇಕು ಅಥವಾ ಕೆಲವೊಬ್ರು ಬಿಟ್ರೆ ನಡೀತದ? ಎಲ್ಲರೂ ಮಾಡ್ಬೇಕಾಗ್ಯದ. ಈ ನಾಮಸ್ಮರಣೆ ಹೆಂಗ್ ಮಾಡ್ಬೇಕ್ರಿ? ಹೇಗ ಮಾಡ್ಬೇಕು? ಹೆಂಗ ಕೇಳ್ರಿಲ್ಲ? ಹೇಳ್ರಿ ನೋಡೋಣ. ಹರಿಯನ ನೀಯದ ನರ ಜನ್ಮವೇಕೆ, ಹರಿಯನ ನೀಯದ ನರ ಜನ್ಮವೇಕೆ, ಹರಿಯನ ನೀಯದ ನರ ಜನ್ಮವೇಕೆ, ಹರಿಯನ ನೀಯದ ನರ ಜನ್ಮವೇಕೆ, ವೇದವನೋದದ ವಿಪ್ರತಾನೇಕೆ, ವೇದವನೋದದ ವಿಪ್ರತಾನೇಕೆ, ಕಾದಲರಿಯನ ಪ್ರಾರ್ಥನವೇಕೆ, ಕಾದಲರಿಯನ ಪ್ರಾರ್ಥನವೇಕೆ, ಹರಿಯಲಿಯಲ ನರ ಜನ್ಮವೇಕೆ, ಹರಿಯಲಿಯಲ ನರ ಜನ್ಮವೇಕೆ. ಹರಿನಾಮಸ್ಮರಣೆ ಬೇಕಾಗ್ಯದ ಮನುಷ್ಯನಿಗೆ. ಆಗಲ್ರಿ ನೋಡ್ರ. ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ.
ಈ ಮನುಷ್ಯ ಜನ್ಮಕ್ಕೆ ಏನ್ ಬೇಕು? ಏನ್ ಬೇಕ್ರಿ? ಗುರು ಬೇಕಾಗ್ಯದ. ಗೌಡ್ರ ಯಾಕ್ರಿ? ಗುರು ಎಂತಾತ ಬೇಕು? ಈ ಮಾನವ ಜನ್ಮ ಸಫಲ ಆಗ್ಬೇಕಾದ್ರೆ ಎಂತಾತ ಗುರು ಬೇಕು? ಎಂತಾತ? ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಬೇಕು ಈ ಮಾನವ ಜನ್ಮಕ್ಕ. ಠೀಕ್ ಅದನೇನ್ರಿ ಅವ? ಹೀಗಲ್ಲ, ಹಾ, ನಮ್ಮನ್ನ ಮುಕ್ತಿಗೆ ಒಯ್ತಾನ. ನಾವು ಹೋಗ್ಲಿಲ್ಲ ಅಂದ್ರು ಹೋಯ್ತಾನ. ದುಡಿಬೇಕಾಗ್ತದ, ಯಾರು ಭಕ್ತಿ ಮಾಡ್ತಾರ ಅವರಿಗೆ ಒಯ್ತಾನ. ಹಾ ಹಾ ಹಾ. ಅಂತ ಗುರುವಿನ ಸೇವೆಯನ್ನು ಮಾಡಿ ಮಾಡಿ ನಾವು ನೀವು ಎಲ್ಲ ಧನ್ಯರಾಗುವುದದ. ಆಗಲ್ರಿ. ಅದಕ್ಕೆ ಹೇಳ್ತಾರೆ ಮಹಾತ್ಮರು. ಮತ್ತೇನ್ ಹೇಳ್ತಾರ್ರಿ ಅವರು? ಆಚಾರವಿಲ್ಲದ ಸ್ತ್ರೀಭೂತ ಪ್ರಾಣಿ, ಆಚಾರವಿಲ್ಲದ ಲಿಂಗಶಿಲೆ, ಆಹಾ, ಆಚಾರವಿಲ್ಲದ ಪ್ರಸಾದವೆಂದಲ, ಹೌದು, ಆಚಾರವಿಲ್ಲದ ಮಾನವ ದುಷ್ಕರ್ಮಿ, ಅಷ್ಟವನೇರುವುದಕ್ಕೆ ಲಿಚ್ಚಣಕಿಯ ಸೋಪಾನ, ಹರಪದವನೇರುವುದಕ್ಕೆ ಗುರು ಹೇಳಿದ ಸದಾಚಾರವೇ ಸೋಪಾನ, ಸದಾಚಾರವೇ ಸೋಪಾನ ಅಂತ ಹೇಳ್ತಾರೆ ಮಹಾತ್ಮರು. ಹೌದು. ಅದಕ್ಕಾಗಿ ಇವತ್ತಿನ ದಿವಸ ಇಲ್ಲಿ ಪರಮಾತ್ಮನ ಸೇವೆ ವಿಜೃಂಭಣೆಯಿಂದ ನಡೀತದ. ನಡಿಲಲ್ರಿ, ಯಾರು ಗದ್ದಲ ಮಾಡಬಾರ್ದು. ಇವತ್ತಿನ ದಿವಸ ಇಲ್ಲಿ ನಮ್ಮ ಸಂಘದವರಿಂದ ತಪ್ಪು ತಡಿ ದೋಷಾದಿಗಳಂತ ಆಗ್ತವ. ಯಾಕೆ ಹವ್ಯಾಕಾಗ್ತವ? ಮತ್ತ ನಡೆಯುವ ಮನುಷ್ಯ ಎಡುವುದು ಸಹಜ. ಗೌಡ್ರ, ಹಾ, ನಡೆಯವ್ರೆ ಎಡಬೇಕಲ್ಲ, ಕೂತವ್ರೆ ಎಂದರೆ ಎಡುತ್ತಾರೆ ಏನು? ಅದಕ್ಕಾಗಿ ಹೇಳುವುದದ ಏನಂತ? ನಾವು ಹಾಡುವಂತ ಹಾಡಿನಲ್ಲಿ ಆಗಲಿ, ಬಾರ್ಸಾಡುವಂತ ವಾದ್ಯದಲ್ಲಿ ಆಗಲಿ, ಹೌದು, ಅನೇಕ ತರದ ತಪ್ಪು ತಡಿ ದೋಷಾದಿಗಳಂತ ಆಗ್ತವ. ಯಾವ್ಯಾವತ್ತು ಕೇಳಿದ್ರ ಹೇಳಕ್ ಬರ್ತದ. ಹಂಗಾದ್ರೆ ಯಾವ್ಯಾವು? ಒಂದು ಶಬ್ದ ದೋಷ, ಹೌದು, ಒಂದು ಲಯ ದೋಷ, ಮತ್ತು ತಾಳ ದೋಷ, ರಾಗ ದೋಷ. ಹೌದಲ್ರಿ? ಇಂತಿಂತ ದೋಷಾದಿಗಳಾಗುವುದು ಸ್ವಾಭಾವಿಕ ಬಲ್ಲವರಿಗೆ ಗುರ್ತಾಗ್ತದ. ಹೌದು, ಸಭೆಯಲ್ಲಿ ವಿದ್ವಾಂಸರಿದ್ದಾರೆ, ಅದಾರ, ಶಾಸ್ತ್ರ ಬಲ್ಲವರಿದ್ದಾರೆ, ಹೌದು, ಪುರಾಣ ಬಲ್ಲವರು ಇದ್ದಾರೆ, ಅದಾರ, ಪದಪದ್ಯಗಳನ್ನು ರಚನೆ ಮಾಡಿ ಹಾಡುವವರು ಕೂಡ ಇದ್ದಾರೆ. ಅದಾರ. ನಮ್ಮ ತಪ್ಪನ್ನು ಬದಿಗೊತ್ತಿ ಆ ಒಪ್ಪುವಂತಾದೆ ಸ್ವೀಕಾರ ಮಾಡ್ತೀರಿ ಅನ್ನುವಂತ ಮಾತನ್ನ ಹೇಳಿ ನಮ್ಮ ಮಾತಿಗೆ ವಿರಾಮಗೈದು ನಮ್ಮ ತುಕಾರಾಮ್ ಮಹಾರಾಜರು ಬಹಳಷ್ಟು ಈ ಮನುಷ್ಯ ಜನ್ಮದ ಸಫಲತೆಯನ್ನು ಮಾತಾಡುವುದು ಇವತ್ತ. ಆಗಲ್ರಿ, ಮಾತಾಡ್ರಿ ಗೌಡ್ರ. ಇಂದ ಏನು ಮಾತಾಡುದು ಮಾತಾಡ್ರಿ ನೀವು. ಅದಕ್ಕಾಗಿ ನಮ್ಮ ಮಾತಿಗೆ ವಿರಾಮಗೈದು ನಮ್ಮ ತುಕಾರಾಮ್ ಮಹಾರಾಜರು ಎರಡು ಮಾತನ್ನ ಹೇಳಿ ಆ ಗುರುನಾಮ ಸ್ಮರಣೆಯನ್ನ ಶುರು ಮಾಡ್ತಾರೆ. ಸಭಿಕರೆಲ್ಲರೂ ಹಿಂಗೆ ಶಾಂತತೆಯನ್ನು ಕಾಪಾಡಬೇಕಾಗಿ ನಮ್ರ ವಿನಂತಿ. ಆಗಲ್ರಿ ಗೌಡ್ರ, ತೋರಿ ಮಾಯ್ಕ.